ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರ ಸಂಘ ಕಲಬುರಗಿ ವತಿಯಿಂದ ಬಂಜಾರ ನೌಕರರಿಗೆ ದ್ವಿತೀಯ ವಾರ್ಷಿಕ ಕ್ರೀಡಾಕೂಟವನ್ನು ಉದ್ಘಾಟಕರಾಗಿ ಆಗಮಿಸಿದಂಥ ಸುಮಿತ್ ಕುಮಾರ್ ಪಾಟೀಲ್ ಸರ್ ಅವರೇ, ಹಾಗೂ ನಿಮ್ಮ ಬಂಜಾರ ನೌಕರ ಸಂಘದ ಅಧ್ಯಕ್ಷರಾದಂಥ ಸುನೀಲ್ ಕುಮಾರ್ ಸರ್ ಅವರೇ, ಹಾಗೂ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯಮಾನ್ಯರೇ, ಯಾದವ್ ಸರ್ ಅವರೇ, ನಮ್ಮ SC/ST ರಾಜ್ಯ ಸಂಘದ ಅಧ್ಯಕ್ಷರಂತ ಮಹೇಶ್ ಹುಬ್ಳಿ ಅವರೇ, ಈಗ ತಾನೇ ಸರ್ ಕೂಡ ಹೇಳಿದ್ರು. ಆದರೆ ಈಗಾಗಲೇ ಸಮಯದ ಅಭಾವ ಭಾಳ ಅದ, ತಾವೆಲ್ಲ ಬಿಸಿಲಾಗ ಕುಂತಿದ್ರಿ, ಇದೇನು ಭಾಷಣ ಮಾಡ್ತಕ್ಕಂಥದ್ದಲ್ಲ. ಆದರೂ ಕೂಡ ನಾವು ಏನು ಒಂದು ಯೋಗ ಆಗಲಿ ಅಥವಾ ವಾಕಿಂಗ್ ಆಗಲಿ, ಇದೆಲ್ಲ ನಮ್ಮ ದೇಹಕ್ಕೆ ಒಂದು ಸಂರಕ್ಷಣೆ ಕೊಡ್ತಕ್ಕಂಥದ್ದು. ನಾನು ಭಾಳ ಸಲ ನೋಡಿದ್ದೀನಿ. ನಮ್ಮ ರಾಕೇಶ್ ಚೌಹಾಣ್ ಮೊದಲು ಫಸ್ಟು ನಮ್ಮಲ್ಲಿ ಸುಭಾಷ್ ಯಾದವ್ ಸರ್ ಅಂತಿದ್ರು ಸರ್, RC ಸರ್. ಅವ್ರಿಗೆ ಗ್ರೌಂಡ್ 25 ರೌಂಡ್ ಹೊಡಿತಿದ್ರು, 15 ಮಿನಿಟ್ದಾಗ 25 ರೌಂಡ್ ಹೊಡಿತಿರು. ಅವ್ರ ಸಂಘಟನೆ ನಾವು ಓಡ್ತಿದ್ದೆ ಆದ್ರೂ 1 ಅಥವಾ 2 ರೌಂಡ್ ಅವ್ರು ತೊಗೊಂಡು ಹೋಗ್ತಿರು, ಎಲ್ಲರೂ ಬರ್ರಿ ಅಂತೇಳಿ ಇಷ್ಟು ಪೂರ್ತಿ ಮೈ ತೋತಿತ್ತು. ಅವ್ರ ಜೊತೆ ಒಬ್ಬರು ಅಂದ್ರೆ ರಾಕೇಶ್ ಚೌಹಾಣ್ ನಮ್ಮ ಪಾಲಿಟೆಕ್ನಿಕ್ ಲೆಕ್ಚರರ್, ಅವ್ರ ಜೊತೆ ಓಡ್ತಿರೋ ನಾನು ನೋಡಿದ್ದೀನಿ ಭಾಳ ಸರ್. ನಮ್ಗೆ ಅದೊಂದು ಹೆಮ್ಮೆಯ ವಿಷಯ. ಯಾಕಂದ್ರೆ ರಾಕೇಶ್ ಹೋದ್ರೆ ಸ್ಟೇಟ್ ಲೆವೆಲ್ನು ಓಡೋದಕ್ಕೆ ಬರ್ತಾರೆ ಅಂತೇಳಿ. ಯಾಕೆ ದೋಸ್ತ ಅವತ್ತು ಹಿಡಿದು ನಾ ಒಂದು ಶಿಷ್ಯ ಆಗಿದ್ದೀನಿ ನಾ ರಾಕೇಶ್ ಅಂತ. ಹೌದು, ಅವ್ರು ರಾಕೇಶ್ ಅವ್ರದ್ದು ನೋಡಿ ನಾ ಸುಭಾಷ್ ಯಾದವ್ ಸರ್ದೇ ನೋಡ್ತಿದ್ದ. ಅದೇ ರೀತಿ ರಾಕೇಶ್ ಅವ್ರದ್ದು ನೋಡಿ ನಾವು ಎಲ್ಲರೂ ಕಲ್ತ್ಕೊಳ್ಬೇಕು. ಯಾಕಂದ್ರೆ ಮೈಯೊಂದು ಪಶಿನ ಹೋದ ತಕ್ಷಣ ಎಲ್ಲ ಒಂದು ನಮ್ಮ ಇದ್ದಂಥ ಇವತ್ತು ನಾಳೆ ಸರ್ಕಾರಿ ನೌಕರಿಗಂತೂ ಕಾಮನ್ ಮೇಲಾಧಿಕಾರಿಗಳು ತಪ್ಪು ತಿಳ್ಕೊಬೋದು. ಮುಂಜಾನೆ ಸಂತಾನ ಟೆನ್ಷನ್ ತಮಗಿರ್ತದೆ, ತಾವು ನಮಗೆ ಕೊಡ್ತೀರಿ. ಶುಗರ್ BP ಬರೋದು ಯಾರಿಗೆ ಅಂದ್ರೆ ಸರ್ಕಾರಿ ನೌಕರಿಗೆ ಫಸ್ಟ್. ಯಾರು ಒಳ್ಳೆಯರಾಗಿ ರಿಟೈರ್ಮೆಂಟ್ ಆದೇವ ಅಂದ್ರೆ ಅದು ಯಾವುದೋ ಸರ್ಗೆ ಒಂದು ಸ್ವಲ್ಪ ಒಳ್ಳೆಯರಾಗಿ ರಿಟೈರ್ಮೆಂಟ್ ಆತೇವ ಅಂದ್ರೆ ಅದೊಂದು ಸೌಭಾಗ್ಯ ಅನ್ಕೋಬೇಕು. ಯಾಕಂದ್ರೆ ಇವತ್ತು ನಾಳೆ ಸರ್ಕಾರ ಮ್ಯಾಗ್ ಲೆವೆಲಿಂದ ತೆಳಗ್ತಾನ ಒತ್ತಡ. ಈ ಒತ್ತಡದ ಮಧ್ಯೆ ನಾವು ಯೋಗ ಆಗಲಿ, ಕ್ರೀಡಾ ಆಗಲಿ ಅಥವಾ ವಾಕಿಂಗ್ ಆಗಲಿ ಏನಾರ ಮಾಡ್ಕೋತಿದ್ವಿ. ಅದು ಪ್ರತಿ ವರ್ಷ ಮಾಡ್ತಾ ಇದ್ದೀರಿ. ಅದೇ ರೀತಿ ಮುಂದಿನ ವರ್ಷನೂ ಕೂಡ ಸುನೀಲ್ ಜಿ ಅವ್ರು ಮಾಡ್ತಾರಂತ ಅನಿಸ್ತಾ ಇದೆ. ನಮಗೆ ನೋಡಿದ್ರು ಬಹಳ ಸಂತೋಷ. ಯಾಕಂದ್ರೆ ಸುಮಿತ್ ಕುಮಾರ್ ಪಾಟೀಲ್ ಸರ್ ಹೇಳಿದ್ರು, ರಾಜಸ್ಥಾನದಾಗಲಿ ಮಹಾರಾಷ್ಟ್ರದಾಗಲಿ ಎಲ್ಲ ಕಡೆ ನೋಡಿದ್ರಿ ಅಂತೇಳಿ. ನಮ್ಮನ್ನು ಇದು ಗುಲ್ಬರ್ಗದಲ್ಲಿ ಮಾಡಿದೆವು. ನಮಗೂ ಕೂಡ ತಾವು ಹ್ಯಾಂಗೆ ಅನ್ಕೋತೀವಿ ಸರ್, ನಮಗೆ ತುಂಬ ಹೃದಯದಿಂದ ಸಂತೋಷ ಅನಿಸ್ತಾ ಅಂತೇಳಿ. ಮುಂದಿನ ವರ್ಷ ತಾವು ಕರೆದ್ರಂದು ಬಂದಿತ್ತ. ನಾನು ಏನಂತ ಆದಷ್ಟು ಮಟ್ಟಿಗೆ ತಾವೆಲ್ಲ ಶ್ರೀಮಂತರಿದ್ದೀರಿ, ಅದಕ್ಕೇನಿಲ್ಲ. ಯಾಕಂದ್ರೆ ಬಂಜಾರ ನೌಕರ ಸಂಘ ಅಂದ್ರೆ ಶ್ರೀಮಂತರ ಸಂಘನೇ. ನಾವೇನೇ ತಮ್ಮ ಕೂಡ ಪಾಲ್ಗೊಳ್ತೀನಂತ ಹೇಳುತ್ತಾ ಎರಡು ಮಾತು ಹೇಳುತ್ತಾ, ಈಗ ತಾನೇ ನಮ್ಮ ಅಣ್ಣ ಭ್ರಾತಾಶ್ರೀ ಆದಂಥ ಬಾಬುರಾವ್ ಅಣ್ಣವ್ರು ಆಗಮಿಸಿದ್ದಾರೆ. ಬಾಬುರಾವ್ ಅಣ್ಣ ಯಡರಾಮಿ ಅಂದ್ರೆ ನಮ್ಮ ಇಡೀ ಗುಲ್ಬರ್ಗ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರು. ಏನಾರ ನಮಗೆ ಮ್ಯಾಗ್ ತರೋದು ಕೆಳಗೆ ತರೋದು ಅವ್ರ ಕೈಯಾಗ ನಾವು. ಹೌದು, ಇವತ್ತು ನಾವು ನೋಡಿದೆವು. ಮ್ಯಾಗ್ ದೇವ್ರನ್ನ ನಿನಗೆ ಒಳ್ಳೇದು ಮಾಡ್ತಾರ ದೇವ್ರಿದು ಅದೇನಿಲ್ಲ. ಅಣ್ಣ ಏನು ಬರೀತಾನ ಬರದ್ರ ಅಂದ್ರೆ ನಾವು ನೀವೆಲ್ಲ ಹೋಗ್ತೀರಿ ಒಳ್ಳೆಯರಂದ್ರೆ ನಾವು ಹೆಸರು ಹಾಕ್ತೇವೆ. ಯಾರು MLA ಮಾಡೋದನ್ನು ಅವ್ರ ಕೈಯಾಗ, ಯಾರಿಗೆ ಮಿನಿಸ್ಟರ್ ಮಾಡೋದು ಅವ್ರ ಕೈಯಾಗ. ಬಾಬು ಅಣ್ಣ ಅಂದ್ರೆ ನಮ್ಮ ಅಧ್ಯಕ್ಷರು ಹೆಂಗದಾರ ಅಂದ್ರೆ ಅವರಂತೂ ಪಾಪ ಯಾರಿಗೆ ಒಳ್ಳೇದು ಕೆಟ್ಟದ್ದು ಬರೆಯಂಗಿಲ್ಲ, ಎಲ್ಲರಿಗೂ ಒಳ್ಳೇದೇ ಬರೀತಿರ್ತಾರ ಹೇಳುತ್ತಾ ಅವ್ರಿಗೆ ಕೂಡ ನಾನು ವಂದನೆಗಳ ಹೇಳುತ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.